ಫ್ರೆಂಡ್ಸ್, ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ಶರಣ್. ಫ್ರೆಂಡ್ಸ್, ನೀವು ಈರುಳ್ಳಿನ ತಿನ್ನಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಪ್ರತಿ ದಿವಸ ನೀವು ಈರುಳ್ಳಿನ ತಿಂತಾ ಇದ್ದೀರಾ? ಹಾಗಾದ್ರೆ ತಪ್ಪದೆ ನೀವು ಈ ವಿಡಿಯೋನ ಲಾಸ್ಟ್ ವರೆಗೂ ನೋಡಲೇಬೇಕು. ಇವತ್ತು ನೀವು ಈರುಳ್ಳಿ ತಿನ್ನೋದ್ರಿಂದ ಏನೆಲ್ಲ ಆಗತ್ತೆ ಇವೆಲ್ಲದರ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಬೇಕು ಅನ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಮತ್ತೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣವಾ? ಅದಕ್ಕಿಂತ ಮೊದಲನೇದಾಗಿ ನೀವು ಕೂಡ ಈ ರೀತಿಯಾದಂಥ ಹೆಲ್ತ್ ಟಿಪ್ಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆನಂತರ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೂ ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರಾಗ್ತೀರಾ. ಫ್ರೆಂಡ್ಸ್, ಪ್ರತಿ ದಿವಸ ಅತಿಯಾಗಿ ಈರುಳ್ಳಿಯನ್ನ ಬಳಸುವುದರಿಂದ ಅನೇಕ ಸಮಸ್ಯೆಗಳು ಇದೆ ಎಂಬುದು ನಿಮಗೆ ಗೊತ್ತಿದೆಯಾ? ಹಾಗೆ ಈರುಳ್ಳಿ ನಿಮಗೆ ಕಣ್ಣೀರು ಏಕೆ ತರಿಸುತ್ತೆ? ಇದರಿಂದ ಆಗುವ ಪರಿಣಾಮಗಳೇನು ನೋಡೋಣ ಬನ್ನಿ. ಭಾರತೀಯರ ಪ್ರತಿಯೊಂದು ಅಡಿಗೆ ಮನೆಯಲ್ಲಿಯೂ ಸಾಮಾನ್ಯವಾಗಿ ಸಿಗುವಂಥ ಪದಾರ್ಥದಲ್ಲಿ ಈರುಳ್ಳಿಯೂ ಒಂದು. ನಾಲಿಗೆಗೆ ರುಚಿ ನೀಡುವಂತಹ ಅಡುಗೆಗಳಲ್ಲಿ ಈರುಳ್ಳಿ ಪ್ರಮುಖವಾದದ್ದು. ಬಹುಶಃ ಈರುಳ್ಳಿ ಇಲ್ಲದೆಯೇ ಯಾವ ಅಡಿಗೆನೂ ಕೂಡ ನೀವು ಊಹಿಸಲು ಸಾಧ್ಯವಿಲ್ಲ. ನಿಮಗೆ ತುಂಬ ಇಷ್ಟವಾದ ಪಲ್ಯ, ಸಾಗು ಅಥವಾ ಪಾವ್ ಭಾಜಿ ಅನ್ನೋ ಈರುಳ್ಳಿ ಇಲ್ಲದೆಯೇ ನೀವು ಊಹಿಸಲು ಸಾಧ್ಯವೇ ಇಲ್ಲ. ಮನೆಯಲ್ಲಿ ಮಾಡುವ ಕೋಸಂಬರಿಯಿಂದ ಹಿಡಿದು ಮಾಂಸಾಹಾರದವರೆಗೂ ಸಸ್ಯಾಹಾರಿ ಅಡಿಗೆಗಳಿಗೂ ಕೂಡ ಈರುಳ್ಳಿ ಇಲ್ಲದೆ ನಡೆಯುವುದೇ ಇಲ್ಲ. ಕೆಲವರಿಗೆ ಮಾಂಸಾಹಾರದ ಅಡುಗೆಗಳನ್ನು ಸೇವಿಸುವಾಗ ಪಕ್ಕಕ್ಕೆ ಹಸಿಯಾದ ಈರುಳ್ಳಿ ಇದ್ದರೇನೋ ರುಚಿ. ಹಸಿಯಾದ ಈರುಳ್ಳಿಯನ್ನು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ನಮಗೆ ತಿಳಿದಿದೆ. ಆದರೆ ಈರುಳ್ಳಿಯನ್ನು ತಿಂದ ನಂತರ ಬಾಯಲ್ಲಿ ಉಂಟಾಗುವಂಥ ವಾಸನೆಯಿಂದ ಕೆಲವೊಬ್ಬರು ಈರುಳ್ಳಿಯನ್ನು ತಿನ್ನಲು ಹಿಂಜರಿಯುವುದು ಉಂಟು. ಆದರೆ ಈರುಳ್ಳಿ ಪೋಷಕಾಂಶಗಳ ಆಗರ. ದೇಶಕ್ಕೆ ಈರುಳ್ಳಿಯ ಅವಶ್ಯಕತೆ ತುಂಬಾ ಇದೆ ಅಲ್ವಾ? ಬರೀ ಭಾರತವಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಈರುಳ್ಳಿಗೆ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ವರ್ಷ ಪೂರ್ತಿ ಸಿಗುವ ಈ ಬೆಳೆಯ ತನ್ನ ಪೌಷ್ಟಿಕಾಂಶಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ಇದು ನಿಮಗೆ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಕೂಡ ಮಾಡಬಲ್ಲದು ಎಂಬುದು ನಿಮಗೆ ತುಂಬ ಆಶ್ಚರ್ಯವಾಗಬಹುದು. ಫ್ರೆಂಡ್ಸ್, ಬೆಳ್ಳುಳ್ಳಿ ಹಾಗೂ ಇನ್ನೂ ಹಲವಾರು ಹೂ ಬಿಡುವಂತಹ ಏಲಿಯನ್ ಜೀನಸ್ ಎಂಬ ಕುಟುಂಬಕ್ಕೆ ಈರುಳ್ಳಿ ಸೇರಿದೆ. ಈ ತರಕಾರಿಯು ಆಹಾರ ಅಡುಗೆ ತಯಾರಿಸುವಾಗ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತೆ. ಈರುಳ್ಳಿಯಲ್ಲಿ ವಿಟಮಿನ್ ಸಿ, ಫೈಟ್ ಕೆಮಿಕಲ್ಸ್, ಫ್ಲೆವೋನಾಯ್ಡ್ಗಳು ಅಧಿಕವಾಗಿವೆ. ಹಾಗೆ ಈರುಳ್ಳಿಯು ಕಡಿಮೆ ಕ್ಯಾಲರಿಯನ್ನು ಹೊಂದಿರುವ ತರಕಾರಿಯಾಗಿದೆ. ದೇಹದ ರೋಗ ನಿರೋಧಕ ಶಕ್ತಿ, ಕೊಲಾಜಿನ್ ಉತ್ಪಾದನೆ ಹಾಗೂ ಅಂಶಗಳ ತೊಂದರೆಗಳನ್ನು ಕೂಡ ಸರಿ ಮಾಡುವ ಗುಣಗಳು ಈರುಳ್ಳಿ ಹೊಂದಿದೆ. ಉರಿಯೂತ, ಆಸ್ತಮಾ ರೋಗಿಗಳಲ್ಲಿ ಉಸಿರಾಟ ತೊಂದರೆ, ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುವುದು ಹಾಗೂ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವುದರಲ್ಲಿ ಕೂಡ ಈರುಳ್ಳಿ ತುಂಬ ಸಹಾಯಕಾರಿ. ಮುಟ್ಟಿನ ಸಮಯದ ನಂತರ ಮಹಿಳೆಯರಲ್ಲಿ ಕ್ಯಾಲ್ಸಿಯಂ ಅಂಶ ಕುಸಿಯುತ್ತದೆ. ಆದ್ದರಿಂದ ಮೂಳೆಗಳ ತೊಂದರೆಗಳು ಇಂತಹ ವಯಸ್ಸಿನ ಹೆಂಗಸರಲ್ಲಿ ಹೆಚ್ಚು. ಅಂಥವರು ಈರುಳ್ಳಿಯನ್ನು ತಿನ್ನುವುದರಿಂದ ಮೂಳೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಫ್ರೆಂಡ್ಸ್, ಹಲವಾರು ಅಧ್ಯಯನಗಳ ಪ್ರಕಾರ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯಂತಹ ಖಾರವಾದ ತರಕಾರಿಗಳನ್ನು ತಿನ್ನುವುದರಿಂದ ಹೊಟ್ಟೆಯ ಕ್ಯಾನ್ಸರ್ ತೊಂದರೆಗಳು ಕಡಿಮೆಯಾಗುತ್ತೆ ಎಂದು ಹೇಳ್ತಾರೆ. ಅಷ್ಟೇ ಅಲ್ಲದೆ ಈರುಳ್ಳಿಯಲ್ಲಿರುವ ಹಲವಾರು ಅಪರೂಪವಾದ ಪೋಷಕಾಂಶಗಳು ಇನ್ನೂ ಹಲವಾರು ಕ್ಯಾನ್ಸರ್ಗಳ ವಿರುದ್ಧ ದೇಹ ಹೋರಾಡಲು ಶಕ್ತಿ ನೀಡುತ್ತವೆ. ರಕ್ತದೊತ್ತಡವನ್ನು ಕಡಿಮೆ ಮಾಡಬಲ್ಲ ಈರುಳ್ಳಿಯು ಹೃದಯಾಪಘಾತಗಳಿಂದ ಮನುಷ್ಯರನ್ನು ರಕ್ಷಿಸುತ್ತೆ. ರಕ್ತನಾಳಗಳಲ್ಲಿ ಬೇಡದ ಕೊಬ್ಬಿನಿಂದ ಉಂಟಾಗುವ ತೊಂದರೆಗಳನ್ನು ಕೂಡ ಈರುಳ್ಳಿ ಕಡಿಮೆ ಮಾಡಬಲ್ಲದು. ಅಷ್ಟೇ ಅಲ್ಲ, ಪೌಷ್ಟಿಕಾಂಶಗಳು ತುಂಬಿರುವ ಈರುಳ್ಳಿಯನ್ನು ತಿನ್ನುವುದರಿಂದ ಏನು ತೊಂದರೆ ಆಗ್ಬೋದು ಅಂತ ನಿಮ್ಮೆಲ್ಲರಿಗೂ ಅನಿಸಿರಬಹುದು. ಹಲವಾರು ಸಮಸ್ಯೆಗೆ ಈರುಳ್ಳಿ ತುಂಬಾನೇ ಸಹಾಯ ಮಾಡಿದೆ. ಈರುಳ್ಳಿಯನ್ನು ಅತಿಯಾಗಿ ಸೇವಿಸೋದ್ರಿಂದ ಕೆಲವೊಂದು ತೊಂದರೆಗಳಂತೂ ತಪ್ಪಿದ್ದಲ್ಲ. ಈರುಳ್ಳಿಯಲ್ಲಿ ಅಧಿಕವಾಗಿ ಕಾರ್ಬೋಹೈಡ್ರೇಟ್ಸ್ ಇದೆ. ಇದರಿಂದ ನಿಮ್ಮ ಹೊಟ್ಟೆಯಲ್ಲಿ ಕೆಲವೊಮ್ಮೆ ನೋವು, ಸರಿಯಾಗಿ ಜೀರ್ಣವಾಗದೇ ಇರುವುದು, ಎದೆ ಉರಿ, ಸುಸ್ತು ಹಾಗೂ ಪದೇ ಪದೇ ಮಲ ವಿಸರ್ಜನೆ ಮಾಡಬೇಕು ಅಂತ ಅನಿಸಬಹುದು. ಕೆಲವೊಬ್ಬರ ಚರ್ಮ ಅತಿ ಸೂಕ್ಷ್ಮವಾಗಿರುತ್ತೆ. ಇಂತಹವರಿಗೆ ಈರುಳ್ಳಿ ಮುಟ್ಟುವುದರಿಂದ
ಚರ್ಮ ಕಡಿತ ಬರಬಹುದು ಹಾಗೂ ಹಲವಾರು ಚರ್ಮದ ಸೋಂಕುಗಳು ಕೂಡ ಕಾಣಿಸಬಹುದು. ಕೆಲವೊಂದು ಹೃದಯ ರೋಗಗಳಿರುವ ಮನುಷ್ಯರಿಗೆ ರಕ್ತದಲ್ಲಿನ ಕೊಬ್ಬಿನ ಅಂಶವನ್ನು ಕರಗಿಸಲು ಕೆಲವೊಂದು ಔಷಧಿಗಳನ್ನು ನೀಡುತ್ತಾರೆ. ಈರುಳ್ಳಿಯನ್ನು ಅತಿಯಾಗಿ ತಿಂದರೆ ನೀವು ಇಂತಹ ಔಷಧಿಗಳನ್ನು ಸೇವಿಸದೇ ಇದ್ದರೂ ಕೂಡ ನಿಮ್ಮ ರಕ್ತವನ್ನು ತೆಳು ಮಾಡುವುದು ಇದರಿಂದ ಆಗಬಹುದು. ಗ್ಯಾಸ್ಟ್ರೋಟೈಸ್ ಸಮಸ್ಯೆ ಇರುವ ಕೆಲವು ಜನರಿಗೆ ಈರುಳ್ಳಿಯನ್ನು ಅತಿಯಾಗಿ ಸೇವಿಸಿದಾಗ ಎದೆ ಉರಿ ಕಾಣಿಸಿಕೊಳ್ಳಬಹುದು. ಕೆಲವೊಮ್ಮೆ ವಾಂತಿ ಕೂಡ ಆಗಬಹುದು. ಅತಿಯಾದ ಈರುಳ್ಳಿ ಸೇವನೆ ಕೆಲವೊಂದು ಅಡ್ಡ ಪರಿಣಾಮಗಳು ಉಂಟಾಗಬಹುದು ಎಂದು ಅಧ್ಯಯನಗಳು ಹೇಳುತ್ತಿದೆಯಾದರೂ ಇದರಿಂದ ಮಾರಣಾಂತಿಕವಾದ ಆರೋಗ್ಯಕ್ಕೆ ಎಂತಹ ಸಮಸ್ಯೆ ಇರುವುದಿಲ್ಲ. ಕತ್ತರಿಸಿದ ಈರುಳ್ಳಿಯನ್ನು ಬಹಳ ಸಮಯದವರೆಗೂ ಹಾಗೆ ಬಿಟ್ಟು ನಂತರ ಉಪಯೋಗಿಸಿದಾಗ ಕೆಲವೊಮ್ಮೆ ಇದರಲ್ಲಿ ವಿಷದ ಅಂಶಗಳು ಪತ್ತೆಯಾಗಬಹುದು. ಹಾಗೂ ವಿಜ್ಞಾನಿಗಳ ಪ್ರಕಾರ ಈರುಳ್ಳಿಯನ್ನು ಬಳಸಬೇಕು ಎಂದಾಗ ತಕ್ಷಣವೇ ಅಲ್ಲೇ ಕತ್ತರಿಸಿ ಉಪಯೋಗಿಸಿದರೆ ತುಂಬ ಒಳ್ಳೆಯದು. ಈರುಳ್ಳಿಯಲ್ಲಿ ಆಮ್ಲೀಯ ಗುಣಗಳು ಹೆಚ್ಚಾಗಿರುವುದರಿಂದ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಆದರೆ ಕತ್ತರಿಸಿ ಶೇಖರಿಸಿದ ಈರುಳ್ಳಿಗಳಲ್ಲಿ ತಾಜಾತನ ಇರುವುದಿಲ್ಲ. ಹಾಗಾಗಿ ತಕ್ಷಣವೇ ಇದನ್ನು ಉಪಯೋಗಿಸಿಕೊಂಡರೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಅತಿಯಾದರೆ ಅಮೃತವು ವಿಷ ಎಂಬಂತೆ ನಾವು ಏನೇನು ಸೇವಿಸಿದರೂ ಮಿತವಾಗಿರಬೇಕು. ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಅವಶ್ಯವಾದ ಪೋಷಕಾಂಶಗಳು ಇರಬೇಕು. ಅತಿಯಾಗಿ ಪೋಷಕಾಂಶಗಳು ಬೇಕು ಎಂದು ಪದೇ ಪದೇ ಮತ್ತೆ ತಿಂದ ಆಹಾರವನ್ನೇ ತಿನ್ನಬೇಡಿ. ದೇಹಕ್ಕೆ ಎಲ್ಲ ರೀತಿಯ ಪೋಷಕಾಂಶಗಳು ಅಗತ್ಯ. ಆದ್ದರಿಂದ ಎಲ್ಲ ರೀತಿಯ ಆಹಾರಗಳನ್ನು ಸೇವಿಸುವುದನ್ನು ರೂಢಿ ಮಾಡಿಕೊಳ್ಳಿ. ಬೀದಿ ಬದಿಯಲ್ಲಿ ಆಹಾರವನ್ನು ತ್ಯಜಿಸಿ ಮತ್ತು ಉತ್ತಮ ಆರೋಗ್ಯ ನಿಮ್ಮದಾಗಿಸಿಕೊಳ್ಳಿ. ಬಯಸಿದಾಗ ಬೇಕಾದ್ದನ್ನು ತಿಂದು ವಯಸ್ಸಾದ ನಂತರ ಹಲವಾರು ಕಾಯಿಲೆಗಳನ್ನು ಪಡ್ಕೊಳ್ಳೋದಕ್ಕಿಂತ ಇವಾಗಲಿಂದನೇ ನಾವು ಎಚ್ಚರವಾಗಿದ್ದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ತುಂಬ ಒಳ್ಳೆಯದಲ್ವಾ? ಸೊ ಫ್ರೆಂಡ್ಸ್, ನೀವು ಕೂಡ ಅಷ್ಟೇ ಹಸಿಯಾದ ಈರುಳ್ಳಿಯನ್ನು ಹೆಚ್ಚಾಗಿ ತಿಂತಾ ಇದ್ದರೆ ಆದಷ್ಟು ಕಡಿಮೆ ಮಾಡಿ. ಫ್ರೆಂಡ್ಸ್, ಆದಷ್ಟು ರಾತ್ರಿ ಸಮಯದಲ್ಲಿ ಹಸಿ ಈರುಳ್ಳಿಯನ್ನು ತಿನ್ನಲಿಕ್ಕೆ ಹೋಗಬೇಡಿ. ಇದರಿಂದ ಬಾಯಲ್ಲಿ ಹೆಚ್ಚಾದಂಥ ದುರ್ವಾಸನೆ ಕೂಡ ಬರುತ್ತೆ. ಅದರ ಜೊತೆಗೆ ನಿಮ್ಮ ಆರೋಗ್ಯವೂ ಕೂಡ ಕೆಡುತ್ತೆ. ಈರುಳ್ಳಿಯನ್ನು ಕತ್ತರಿಸಿದ ನಂತರ ಹೆಚ್ಚಿನ ಹೊತ್ತು ಹಾಗೆ ಇಡಬೇಡಿ. ಅದನ್ನು ತಕ್ಷಣವೇ ಬಳಸಲಿಕ್ಕೆ ಪ್ರಯತ್ನ ಪಡಿ. ಸೊ ನೋಡಿದ್ರಲ್ವಾ, ಇವತ್ತಿನ ಹೆಲ್ತ್ ಟಿಪ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಇದೇ ರೀತಿಯಾದಂಥ ಒಳ್ಳೆ ಹೆಲ್ತ್ ಟಿಪ್ಗಳಿಗಾಗಿ ಇಂದೇ ನಮ್ಮ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.